ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು 32 ಸೈಜ್ದು ಒಂದೇ ವೀಡಿಯೋದಲ್ಲಿ 32 ಸೈಜ್ ಬ್ಲೌಸ್ ಕಟಿಂಗ್ ಹಾಗೆಯೇ ಸ್ಟಿಚಿಂಗ್ನ ಯಾವ ರೀತಿ ಪರ್ಫೆಕ್ಟಾಗಿ ಮಾಡಬೇಕು ಅಂತ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವಾಗ ಬನ್ನಿ, ಫಸ್ಟು ಇದನ್ನು ಒಂದು ಸಮನಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದಮೇಲೆ ಬ್ಯಾಕ್ ಪಾರ್ಟ್ಗೆ ಒಂದು ಕಟ್ ಮಾಡ್ತಾಯಿದ್ದೀವಿ. ಇವಾಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾಯಿದ್ದೀವಿ, ಹಾಗಾಗಿ ಅರ್ಧ ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋತಾ ಇದ್ದೀನಿ. ಬೆನ್ನಿನ ಉದ್ದ ಎಷ್ಟಿದೆ ಅನ್ನೋದನ್ನು ಅಳತೆ ಬ್ಲೌಸ್ನೆಲ್ಲ ಇಟ್ಟು ನೋಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ಭುಜದಿಂದ ಈ ರೀತಿ ನೀಟಾಗಿ ಇಟ್ಕೊಂಡು ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ನೋಡಿ ಇಟ್ಕೊಂಡು ಒಂದು ಮಾರ್ಕ್ನ ಮಾಡ್ಕೋಬೇಕು. ಅದಕ್ಕಿಂತ 1/2 ಇಂಚ್ ಮಾರ್ಜಿನ್ಗೋಸ್ಕರ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ಇವಾಗ ಬ್ಯಾಕ್ ಡೀಪ್ ಎಷ್ಟಿದೆ ಅನ್ನೋದನ್ನು ಕೂಡ ನೋಡ್ಕೋಬೇಕು. ಅಳತೆ ಬ್ಲೌಸನ್ನು ಅಷ್ಟೇ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿ 2 ಮೆಥಡ್ನಲ್ಲಿ ಡೀಪ್ನ ನೋಡ್ಕೋಬೋದು. ಬಟ್ ಈ ಮೆಥಡ್ ನಿಮಗೆ ಈಸಿ ಅನಿಸುತ್ತೆ ನೋಡಿ. ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಅದು ಎಷ್ಟು ಕರೆಕ್ಟಾಗಿ ಡೀಪ್ ಇದೆ ಅಲ್ಲಿಗೆ ಬಂದು ಕೂರುತ್ತೆ. ಇವಾಗ ಸೊಂಟದ ಸುತ್ತಳತೆಯೂ ಅಷ್ಟೇ ಅದನ್ನೇ ರೀತಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡಾದಮೇಲೆ 1 ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಬೇಕಾಗುತ್ತೆ. ಬ್ಯಾಕ್ ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಿ. ಇವಾಗ ಬ್ಯಾಕ್ ಪಾರ್ಟಲ್ಲಿ ರೆಡಿ ಆಯಿತು. ಇದಕ್ಕೆ ಯಾವುದೇ ರೀತಿ ಮಾರ್ಕ್ ಮಾಡ್ತಾ ಇಲ್ಲ. ಆಮೇಲೆ ನೀವು ಮಾರ್ಕ್ ಮಾಡ್ಕೋಬೋದು. ಈ ರೀತಿ ಫೋಲ್ಡ್ ಮಾಡಿ ನಾವು ಎಲ್ಲಿಗೆ 1/2 ಇಂಚ್ಗೆ ಜಾಯಿಂಟ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ಫೋಲ್ಡ್ ಮಾಡ್ಕೋಬೇಕು. ಇವಾಗ 32 ಎದೆ ಸುತ್ತಳತೆಗೆ ನೆಕ್ ಬಿಡ್ತು 2.2 ಇಟ್ಟರೆ ಸಾಕಾಗುತ್ತೆ. ನೀವು 2 ಇಂಚ್ ಕೂಡ ಇಟ್ಕೋಬೋದು. 2.2 ಇಟ್ಟರೆ ಸಾಕಾಗುತ್ತೆ. ಭುಜ ಮತ್ತು 3 ಇಂಚನ್ನ ಇಡ್ತಾ ಇದ್ದೀನಿ. ಇವಾಗ ಭುಜನ 3 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾರ್ಮೋಲ್ ಬಂದು 5.25 ನೀವು ಮಾರ್ಕ್ ಮಾಡ್ಕೋಬೋದು. 5 ಇಂಚ್ಗೂ ಮಾರ್ಕ್ ಮಾಡ್ಕೋಬೋದು. ಪರ್ಫೆಕ್ಟಾಗಿ ಬರಬೇಕು ಅಂದರೆ ನೀವು 5.25 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಮಾರ್ಕ್ ಮಾಡ್ಕೊಂಡಾದಮೇಲೆ ಎದೆ ಸುತ್ತಳತೆನೇ ಮಾರ್ಕ್ ಮಾಡ್ಕೋಬೇಕು. ಎದೆ ಸುತ್ತಳತೆ ಬಂದು 32 ಆಗಿರೋದ್ರಿಂದ 4ನೇ ಭಾಗ ಅಂದರೆ 8 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇವಾಗ 2ರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿ, ಇದ್ರ 2ರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಇದು ಬ್ಯಾಕ್ ಪಾರ್ಟ್ದು ಹಾರ್ಮೋಲ್ ರೌಂಡ್ ಆಗುತ್ತೆ. ಹಾಗೆಯೇ ಫ್ರಂಟ್ ಪಾರ್ಟ್ಗೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ರೀತಿ ರೌಂಡ್ ಶೇಪ್ ಅನ್ನೋದನ್ನು ಕೊಡಿ. ಫ್ರಂಟ್ ಡೀಪ್ ಎಷ್ಟಿದೆ ಅನ್ನೋದನ್ನು ನೋಡ್ಕೋಬೇಕು. ಅಳತೆ ಬ್ಲೌಸಲ್ಲಿ ನೋಡಿ, ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು 1/2 ಇಂಚ್ ಎಕ್ಸ್ಟ್ರಾನೇ ಬಿಟ್ಟು ನೋಡ್ಕೊಳ್ಳಿ. ನೀವು ಮಾರ್ಕ್ ಮಾಡುವಾಗ ನಿಮಗೆ ಸುಲಭ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ 6 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ 3 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನೆಕ್ ಬಿಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ರೌಂಡ್ ಶೇಪ್ ಅನ್ನೋದು ಬರಬೇಕು ಫ್ರಂಟಲ್ಲಿ. ಅದಕ್ಕೋಸ್ಕರ ನೋಡಿ, ಯಾವುದೇ ಅಳತೆ ಬ್ಲೌಸ್ ಅಲ್ದಿರೋ ಇಲ್ಲಿ ಸ್ವಲ್ಪ ಕೆಳಗಡೆಗೆ ಇಳಿಸಿ. ಆವಾಗ ನಿಮಗೆ ಶೋಲ್ಡರ್ ಡ್ರಾಪ್ ಅನ್ನೋದು ಆಗೋದಿಲ್ಲ. ನೀವು ಯಾವುದೇ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕೆಳಗಡೆಗೆ ಇಳಿಸಿ. ಮಧ್ಯದಿಂದ ಭುಜದಿಂದ ಪಟ್ಟಿ ಪೀಸ್ವರೆಗೂ ಈ ರೀತಿ ಇಟ್ಕೋಬೇಕು. ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ 1/2 ಇಂಚ್ ಜಾಯಿಂಟ್ಗೋಸ್ಕರ. ಅದೇ ರೀತಿ ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡ್ಕೋಬೇಕು. ಉಕ್ಸ್ಪಟ್ಟಿ ಕಡೆ ನೆಕ್ಕಿಂದ ಪಟ್ಟಿ ಪೀಸ್ವರೆಗೆ ಎಷ್ಟಿದೆ ಅನ್ನೋದನ್ನು ನೋಡಿ. ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಮಾಡಬೇಕಾಗುತ್ತೆ. ಯಾಕಂದರೆ ಡಾಟ್ಗೆ 1/4 ಇಂಚ್ ಹೋಗುತ್ತೆ. ಹಾಗೆಯೇ ಪಟ್ಟಿ ಪೀಸ್ ಅಟ್ಯಾಚ್ ಮಾಡೋದಕ್ಕೋಸ್ಕರ 1/2 ಇಂಚ್ ಹೋಗುತ್ತೆ. ಎರಡನ್ನೂ ಕೂಡ ಸೇರಿಸಿ ಈ ರೀತಿ ಇಟ್ಕೊಂಡು ಕಟ್ ಮಾಡಿ. ನೀವು ಇನ್ನೊಂದು ಸಲ ಪಟ್ಟಿ ಪೀಸ್ ಕಟ್ ಮಾಡೋಂಥ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ತಗೊಂಡ್ರೆ 4 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ನೋಡಿ, ಪಟ್ಟಿ ಪೀಸ್ ಅನ್ನೋದು ಕೂಡ ರೆಡಿ ಆಯಿತು. ಇವಾಗ ಫಸ್ಟ್ ಬ್ಯಾಕ್ ಪಾರ್ಟ್ಗೆ ಎರಡನ್ನೂ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ ಇಲ್ಲೇ ಕಟ್ ಮಾಡ್ಕೋಬೋದು. ಇವಾಗ ಭುಜನ ಕಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನೀವು ಫ್ರಂಟ್ ಡೀಪ್ಗೆ 2 ಮಾತ್ರ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡುವಾಗ ನೀವು 1 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿರ್ತೀರಿ ಅಲ್ವ, 2 ಸೇರಿ ಕಟ್ ಮಾಡಬೇಕು. ಇಲ್ಲೂ ಕೂಡ ಅಷ್ಟೇ ಒಂದು ನಾಚ್ ಹಾಕ್ಕೊಂಡು 1 ಎಳೆ ಮಾತ್ರ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಯಾಕಂದರೆ ಫ್ರಂಟ್ ಮಾತ್ರ ಕಟ್ ಮಾಡಬೇಕಾಗುತ್ತೆ, ಬ್ಯಾಕಲ್ಲಿ ಕಟ್ ಮಾಡಬಾರ್ದು. ನಾನು ಡಾಟ್ಸ್ ಹಾಕೋದನ್ನು ಸ್ಟಿಚಿಂಗ್ ಮಾಡುವಾಗ ತೋರಿಸ್ತೀನಿ ಯಾವ ರೀತಿ ಡಾಟ್ನ ಮಾರ್ಕ್ ಮಾಡ್ಕೋಬೇಕು ಅಂತ. ಬ್ಯಾಕ್ ಪಾರ್ಟಲ್ಲಿ ಆಲ್ರೆಡಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ವಾ, ಅಲ್ಲಿಗೆ ರೌಂಡ್ ಶೇಪ್ ಅನ್ನೋದನ್ನು ಸ್ಟ್ರೈಟ್ ಲೈನ್ ಹಾಕೊಂಡು ರೌಂಡ್ ಶೇಪ್ ಕೊಡ್ಬೋದು. ನಿಮಗೆ ಬ್ರಾಡ್ ಬೇಕು ಅಂತಂದರೆ 1/2 ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೋದು. ಇವರು ಯಾವುದೇ ರೀತಿ ಬ್ರಾಡ್ ಬೇಕಾಗಿಲ್ಲ. ಹಾಗಾಗಿ ಕರೆಕ್ಟಾಗಿ ಎಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ರೌಂಡ್ ಶೇಪ್ ಅನ್ನೋದನ್ನು ಕೊಡ್ತಾಯಿದ್ದೀನಿ. ಇವಾಗ ಸ್ಲೀವ್ಸ್ ಕಟಿಂಗ್ಗೋಸ್ಕರ ಈ ರೀತಿ ಫೋಲ್ಡ್ ಮಾಡಿ ಇದನ್ನು ಮಧ್ಯಕ್ಕೆ ಫೋಲ್ಡ್ ಮಾಡಿ ಫಸ್ಟ್ ಕರೆಕ್ಟಾಗಿ ಸಮನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ.
ಇವಾಗ ನೋಡಿ ಕಟ್ ಮಾಡ್ಕೊಂಡಾದಮೇಲೆ 1/2 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕು. ಅದಾದಮೇಲೆ ಅಳತೆ ಬ್ಲೌಸ್ನ ಇಟ್ಟು ಈ ರೀತಿ ನೋಡಿ ಫ್ರಂಟಲ್ಲಿ ಕರೆಕ್ಟಾಗಿ ಬರಬೇಕು. ಹಾಗೆಯೇ ಆರ್ಮಲ್ ಜಾಯಿಂಟ್ ಕೂಡ ಕರೆಕ್ಟಾಗಿ ಬರಬೇಕು. ಆ ರೀತಿ ನೀವು ಅಳತೆ ಬ್ಲೌಸ್ನ ಇಟ್ಕೋಬೇಕಾಗುತ್ತೆ. ಅಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಹಾಗೆಯೇ ಭುಜದ ಹತ್ರ ಕೂಡ ಒಂದು ಮಾರ್ಕ್ನ ಮಾಡ್ಕೋಬೇಕು. ಸ್ಲೀವ್ಸ್ ಲೆಂತ್ ಎಷ್ಟಿರುತ್ತೆ ಅಷ್ಟಕ್ಕೆ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ನೋಡಿ ಆರ್ಮಲ್ ಜಾಯಿಂಟ್ ಕೂಡ ಅಷ್ಟೇ ಅದೇ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ನೀಟಾಗಿ 1/4 ಇಂಚ್ವರೆಗೂ ಯಾವುದೇ ರೀತಿ ಶೇಪ್ನ ತೆಗಿಬೇಡಿ. ಸ್ಟ್ರೈಟ್ ಬಂದು ಈ ರೀತಿ ಶೇಪ್ ಕೊಡಿ. ಸ್ಲೀವ್ಸ್ ಕಟಿಂಗ್ ಮಾಡೋದು ಸಪ್ರೇಟ್ ಸುಮಾರು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ನೀವು ಅದರಲ್ಲಿ ವಾಚ್ ಮಾಡ್ಬೋದು ಯಾವ ರೀತಿ ಅಂತ. ಇವಾಗ ನೋಡಿ ನಾನು ಸೀಮಿಂಗ್ ಅಲೈಸ್ಗೋಸ್ಕರ 3 ಇಂಚ್ನ ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ ಒಂದು ಮ್ಯಾಚ್ ಹಾಕ್ಕೊಳ್ಳಿ. ಇವಾಗ ಕಟಿಂಗ್ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳ್ಕೊಂಡ್ರೆ ಅಂತ ಅನ್ಕೋತೀನಿ. ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇವಾಗ ಸ್ಯಾರಿ ಫ್ಯಾಬ್ರಿಕ್ ಮೇಲೆ ಯಾವ ರೀತಿ ಇಟ್ಟು ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಸ್ಲೀವ್ಸ್ ಹತ್ರನೇ ಅಲ್ಲಿ ಬಾರ್ಡರ್ ಇದೆಯಲ್ವ, ಅಲ್ಲಿಗೆ ಸ್ಲೀವ್ಸ್ನ ಇಟ್ಟು ಕಟ್ ಮಾಡ್ಕೋಬೇಕು. ಹಾಗೆಯೇ 2 ಸೈಡ್ ಕೂಡ ಅಷ್ಟೇ ಬಾರ್ಡರ್ ಯಾವ ಸೈಡ್ ಇದೆ ಆ ಸೈಡು ಇಟ್ಟು ನೀಟಾಗಿ ಇಟ್ಟು ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಬಟ್ಟೆನೇ ಕಟ್ ಮಾಡ್ಕೊಳ್ಳಿ. ನಿಮಗೆ ಸ್ಟಿಚಿಂಗ್ ಮಾಡುವಾಗ ಏನಾದರೂ ಬಟ್ಟೆ ಕಡಿಮೆ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಇವಾಗ ತೋರಿಸ್ತಾ ಇದ್ದೀನಿ ಅಲ್ವಾ, ನಾನು 1/4 ಇಂಚ್ ಎಕ್ಸ್ಟ್ರಾನ ಬಿಟ್ಟಿದ್ದೀನಿ. ನೀವು ಅದೇ ರೀತಿ ಬಿಟ್ಟು ಕಟ್ ಮಾಡ್ಕೊಳ್ಳಿ. ನಿಮಗೆ ಸ್ಟಿಚಿಂಗ್ ಮಾಡುವಾಗ ತುಂಬಾ ಸುಲಭ ಆಗುತ್ತೆ. ಇವಾಗ ಬ್ಯಾಕ್ ಪಾರ್ಟ್ನ ಇಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟು ಫ್ರಂಟ್ ಪಾರ್ಟ್ನ ಇಟ್ಟೆ, ಅದು ಬಟ್ಟೆ ಕರೆಕ್ಟಾಗಿ ಕೂರಲಿಲ್ಲ, ಜಾಸ್ತಿ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಬ್ಯಾಕ್ ಪಾರ್ಟ್ನ ಇಟ್ಟೆ. ಬ್ಯಾಕ್ ಪಾರ್ಟ್ ಇಟ್ಟರೆ ಫ್ರಂಟ್ ಪಾರ್ಟು ನಾವು ಹೆಂಗಾದರೂ ಮಾಡಿ ಜಾಯಿಂಟ್ ಮಾಡಿ ಕಟ್ ಮಾಡ್ಕೋಬೋದು. ಅದಕ್ಕೋಸ್ಕರ ಫಸ್ಟು ಬ್ಯಾಕ್ ಪಾರ್ಟ್ನ ಇಟ್ಟು ಕಟಿಂಗ್ ಮಾಡಿಕೊಂಡೆ. ಇವಾಗ ಇದನ್ನು ಇಟ್ಟು ಇದನ್ನು ಕೂಡ ಅಷ್ಟೇ 1/4 ಇಂಚ್ ಎಕ್ಸ್ಟ್ರಾನ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಬ್ಯಾಕ್ ಪಾರ್ಟ್ ಕೂಡ ಕಟಿಂಗ್ ಮಾಡಾಯಿತು. ಅದೇ ರೀತಿ ನೋಡಿ ಇವಾಗ ನಾನು ಹೇಳಿದೆ ಅಲ್ವಾ, ಎಕ್ಸ್ಟ್ರಾ ಬಟ್ಟೆ ಉಳ್ಕೊಂಡ್ರೆ ಫ್ರಂಟ್ ಪಾರ್ಟಲ್ಲಿ ಎಲ್ಲಾದರೂ ಕೂಡ ನಾವು ಕಟ್ ಮಾಡ್ಕೋಬೋದು ಅಂತ. ಇವಾಗ ಸ್ಲೀವ್ಸ್ನ ಇನ್ನೊಂದು ಸ್ಲೀವ್ಸ್ನ ಆ ಕಡೆ ಒಂದು ಸ್ಲೀವ್ಸ್ ಇಟ್ಟಿದ್ವಿ, ಈ ಕಡೆ ಒಂದು ಇಟ್ಟಿದ್ದೀವಿ. ಬಟ್ ಏನಾದರೂ ನಿಮಗೆ ಬ್ಲೌಸ್ ಪೀಸ್ ಜಾಸ್ತಿ ಕೊಟ್ಟಿದ್ದಾರೆ ಅಂದರೆ ಒಂದು ಸೈಡ್ ಬ್ಲೌಸ್ ಪೀಸ್ ಇಟ್ಬಿಟ್ಟು ಬ್ಯಾಕ್ ಪಾರ್ಟ್ಗೂ ಕೂಡ ಈ ಬಾರ್ಡರ್ ಬರೋ ಥರ ಮಾಡ್ಬೋದು. ಆದರೆ ಇದು ಸ್ವಲ್ಪ ಕಡಿಮೆ ಕೊಟ್ಟಿರೋದ್ರಿಂದ ನಾನು ಆ ಕಡೆ ಒಂದು ಈ ಕಡೆ ಒಂದು ಬ್ಲೌಸ್ನ ಇಡ್ತಾಯಿದ್ದೀನಿ. ನೀವು ಬಾರ್ಡರ್ ಸ್ಯಾರಿಗೆಲ್ಲ ಈ ರೀತಿ ಮಾಡೋ ಹಾಗಿಲ್ಲ, ಬಾರ್ಡರ್ ಸ್ಯಾರಿಗೆ ಬರೋ ಥರನೇ ಇಡಬೇಕಾಗುತ್ತೆ, ಬಾರ್ಡರ್ ಬರೋ ಥರನೇ. ಇವಾಗ ನೋಡಿ ಇದರಲ್ಲಿ ನಾನು ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೋತೀನಿ. ನೋಡಿ ಈ ರೀತಿ ಇಟ್ಟು ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೋದು. ಎಕ್ಸ್ಟ್ರಾ ಬಟ್ಟೆ ಅನ್ನೋದನ್ನು ಉಳ್ಕೊಂಡ್ರೆ ಈ ರೀತಿ ಇಟ್ಟು ನಾವು ಕಟ್ ಮಾಡ್ಕೋಬೋದು. ನಿಮಗೆ ಇನ್ನೂ ಬ್ಲೌಸ್ ಪೀಸ್ ಚಿಕ್ಕದು ಕೊಟ್ಟಿದ್ದಾರೆ ಅನ್ನೋದಾದರೆ ನೀವು ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿ ಇಟ್ಕೊಳ್ಳೋ ಹಾಗಿಲ್ಲ, ದೊಡ್ಡದಾಗಿ ಹಾಸಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ಇದು ಬ್ಲೌಸ್ ಪೀಸ್ ಜಾಸ್ತಿ ಕೊಟ್ಟಿರೋದ್ರಿಂದ ನಾನು ಈ ರೀತಿ ಕಟ್ ಮಾಡಿಕೊಂಡೆ. ನಿಮಗೇನಾದರೂ ಬ್ಲೌಸ್ ಪೀಸ್ ಚಿಕ್ಕದು ಅಂತಂದರೆ ನೀವು ಬೇರೆ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ಇಲ್ಲೇ ಉಳ್ಕೊಂಡಿರೋವಂಥ ಬಟ್ಟೆಯಲ್ಲಿ ನಾವು ಸಪ್ರೇಟಾಗಿ ಪಟ್ಟಿ ಪೀಸ್ ಅನ್ನೋದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಈ ರೀತಿ ನೀವು ಕಟ್ ಮಾಡ್ಕೋಬೋದು. ಫಸ್ಟ್ ನೀವು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಸ್ಲೀವ್ಸ್ಗೆ ಬಟ್ಟೆ ಇಟ್ಕಿದ್ರೆ ನಿಮಗೆ ಪಟ್ಟಿ ಪೀಸ್ಗೆ ನೀವು ಅಟ್ಯಾಚ್ ಮಾಡಿ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಮಾಡುವಾಗ ನೆಕ್ ಹತ್ರ ಇರುತ್ತೆ ಅಲ್ವಾ, ಅದನ್ನಾದರೂ ನೀವು ಕಟ್ ಮಾಡ್ಕೋಬೋದು. ಬಟ್ ಇದು ಸಾಕಾಗುತ್ತೆ, ಅದಕ್ಕೋಸ್ಕರ ನಾನು ಇದರಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ನೋಡಿ ಇದು ಕೂಡ ರೆಡಿ ಆಯಿತು. ಇವಾಗ ಬ್ಲೌಸ್ ಕಟಿಂಗ್ ಯಾವ ರೀತಿ ಮಾಡ್ಬೋದು ಅನ್ನೋದು ಗೊತ್ತಾಯ್ತಲ್ವ. ಇವಾಗ ಬನ್ನಿ ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋಣ. ಸ್ಟಿಚಿಂಗಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ. ಇವಾಗ ಫಸ್ಟ್ ಬಂದು ನಿಮಗೆ ಈಸಿಯಾಗಿರೋದನ್ನು ಹೊಲ್ಕೋಬೇಕಾಗುತ್ತೆ. ನೀವು ಫಸ್ಟು ಪಟ್ಟಿ ಪೀಸ್ನ ಸ್ಟಿಚ್ ಮಾಡ್ಕೋಬೇಕು. ಯಾಕಂದರೆ ಪಟ್ಟಿ ಪೀಸ್ನ ಈ ರೀತಿ ಬೇಗ ಸ್ಟಿಚ್ ಮಾಡ್ಕೋಬೋದು. ಹಾಗಾಗಿ ನೀವು ಪಟ್ಟಿ ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು. ನೀವು ಯಾವ ರೀತಿ ನೀವು ಇಟ್ಕೊಂಡಿರ್ತೀರ ಅದೇ ರೀತಿ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಅದನ್ನೇ ಈ ರೀತಿ ತಿರುಗಿಸಿ ಮೇಲ್ಗಡೆ ಒಂದು ಹೊಲಿಗೆನ ಹಾಕೋಬೇಕು.
ಇವಾಗ ನೋಡಿ ಪಟ್ಟಿ ಪೀಸ್ ಅನ್ನೋದು ರೆಡಿ ಆಯಿತು. ಎಷ್ಟು ಬೇಗ ಸ್ಟಿಚ್ ಮಾಡ್ಕೋಬೋದು ಅಲ್ವಾ. ನೀವು ಡೈಲಿ ಈ ರೀತಿ ವಿತ್ ಮೆಥಡ್ನ ಫಾಲೋ ಮಾಡ್ತಾಯಿದ್ರೆ ನೀವು ಅರ್ಧ ಗಂಟೆಗೆಲ್ಲ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿಬಿಡ್ಬೋದು. ಇವಾಗ ನೋಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀವಿ. ಸ್ಲೀವ್ಸಲ್ಲೂ ಕೂಡ ಅಷ್ಟೇ ನೀವು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಂಡಿರ್ತೀರಲ್ವ, ಅದ್ರ ಮೇಲ್ಗಡೆನೇ ಅರ್ಧ ಇಂಚ್ಗೆ ನೀವು ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ಕೋಬೇಕಾಗುತ್ತೆ. ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದನ್ನು ಅಷ್ಟೇ ಈ ರೀತಿ ಉಲ್ಟಾ ಫೋಲ್ಡ್ ಮಾಡಿ ಮೇಲ್ಗಡೆ ಒಂದು ಹೊಲಿಗೆನ ಹಾಕೋಬೇಕು. ಹಾಗೆಯೇ ಅದ್ರ ಮೇಲ್ಗಡೆನೇ ಈ ರೀತಿ ಸ್ಟಿಚ್ ಹಾಕೋಬೇಕು. ಒಬ್ಬೊಬ್ಬರು ಫೋಲ್ಡಿಂಗ್ ಮಾಡಿ ಮೇಲ್ಗಡೆ ಕೂಡ ಸ್ಟಿಚ್ ಹಾಕ್ತಾರೆ. ಮೇಲ್ಗಡೆ ಸ್ಟಿಚ್ ಹಾಕಿದ್ರೆ ಹೊಲಿಗೆ ಕಾಣಿಸುತ್ತೆ. ಹಾಗಾಗಿ ನೀವು ಈ ಮೆಥಡ್ನ ಫಾಲೋ ಮಾಡಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಎಕ್ಸ್ಟ್ರಾ ಬಟ್ಟೆ ಹೋಗುತ್ತೆ ಅಂದರು. ನೋಡಿ ಇವಾಗ ಮೇಲ್ಗಡೆ ಕೂಡ ಒಂದು ಹೊಲಿಗೆನ ಹಾಕೋತಾ ಇದ್ದೀನಿ. ಸ್ಟ್ರೈಟ್ ಈ ರೀತಿ ಇಟ್ಕೊಂಡು ಯಾವುದೇ ರೀತಿ ರಿಂಕಲ್ಸ್ ಬರದಿರೋ ರೀತಿ ಹೊಲಿಗೆನ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಇರೋವಂಥ ಬಟ್ಟೆನ ಕಟಿಂಗ್ ಮಾಡಿ ತೆಗೀರಿ. ಇವಾಗ ನೋಡಿ ಒಂದು ಸ್ಲೀವ್ಸ್ ರೆಡಿ ಆಯಿತು. ಇವಾಗ ಇನ್ನೊಂದು ಸ್ಲೀವ್ಸ್ನ ಅದೇ ರೀತಿ ಇನ್ನೊಂದು ಸ್ಲೀವ್ಸ್ನೂ ಕೂಡ ಅಷ್ಟೇ ಅದೇ ರೀತಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದನ್ನು ಕೂಡ ಅಷ್ಟೇ ಅರ್ಧ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ನೀವು ಸ್ಟಿಚ್ ಮಾಡ್ಕೋಬೋದು. ಇವಾಗ ನೋಡಿ ಬ್ಯಾಕ್ ಪಾರ್ಟ್ ಕೂಡ ಸ್ಟಿಚ್ ಮಾಡ್ಕೊಂಡಾಯಿತು. ಇದನ್ನು ಉಲ್ಟಾ ತೆಗೆದು ಮೇಲ್ಗಡೆ ಒಂದು ಸ್ಟಿಚ್ನ ಹಾಕೋಬೇಕಾಗುತ್ತೆ. ಎರಡು ಸೈಡ್ ಕೂಡ ಅದೇ ರೀತಿ, ಕೆಳಗಡೆ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಹಾಗೆಯೇ ರೌಂಡ್ ಫುಲ್ ಶೇಪ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು.
ಇವಾಗ ನೋಡಿ ಬ್ಲೌಸ್ ಅನ್ನೋದು ಪೂರ್ತಿ ಫಿನಿಶ್ ಆಯಿತು. ಯಾವ ರೀತಿ ಸ್ಟಿಚಿಂಗ್ ಮಾಡಿ ಕಟಿಂಗ್ ಮಾಡ್ಬೋದು ಒಂದೇ ವಿಡಿಯೋದಲ್ಲಿ ಅಂತ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆಯೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.